ಸೊ ಹಾಗಾಗಿ ಈಗ ನನ್ನ ಟೀಮ್ನ ಹೇಳ್ತೀನಿ. ನಿಮ್ಮ ಟೀಮು ಕೂಡ ಕಮೆಂಟಲ್ಲಿ ಹಾಕ್ಬೋದು ಅಥವಾ ನಿಮ್ಮ ಪ್ರಶ್ನೆಗಳ ಮೂಲಕ ಕೇಳ್ಬೋದು. ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್, ಓಕೆನಾ? ಬೇಡ, ಬ್ಯಾಟಿಂಗ್ ಆರ್ಡರಿಂದ ಹೋಗ್ಬಿಡೋಣ, ಅವಾಗ ಕ್ಲಾರಿಟಿ ಬರುತ್ತೆ ನಿಮಗೆ. ಅಭಿಷೇಕ್, ಸಂಜು ಓಪನಿಂಗ್, ತಿಲಕ್ ವರ್ಮಾ 3, 4 ಸೂರ್ಯಕುಮಾರ್ ಯಾದವ್. ನನಗೆ 5 ಅಲ್ಲಿ ಶ್ರೇಯಸ್ ಅಯ್ಯರ್ ತಗೋತಾ ಇದ್ದೀನಿ, ಶಿವಮ್ ದುಬೆನ್ ಬಿಡ್ತಾ ಇದ್ದೀನಿ. ಹಾರ್ದಿಕ್ ಪಾಂಡ್ಯ ಅದಾದ್ಮೇಲಿಂದ ರಿಂಕು ಸಿಂಗ್ಗೆ ಅನ್ಫಾರ್ಚುನೇಟ್ಲಿ ಜಾಗ ಇಲ್ಲ ನನ್ನ ಟೀಮಲ್ಲಿ. ಯಾಕಂತ ಹೇಳಿದ್ರೆ ಅವರು ಅಂತ ಒಳ್ಳೆ ಫಾರ್ಮಲ್ಲೂ ಇಲ್ಲ, ಟಚ್ಚಲ್ಲೂ ಇಲ್ಲ, ಸಿಕ್ಕಿರೋ ಅವಕಾಶಗಳು ಚೆನ್ನಾಗಿ ಆಡದಿರೋದ್ರಿಂದ ಅವ್ರಿಗೆ ಜಾಗ ಇಲ್ಲ. ಜಿತೇಶ್ ಶರ್ಮನ ನಾನು ತೊಗೊಂಡ್ಬರ್ತಾ ಇದ್ದೀನಿ ಆಸ್ ಸೆಕೆಂಡ್ ವಿಕೆಟ್ ಕೀಪರು. ಹಾರ್ದಿಕ್ ಪಾಂಡ್ಯ ಆಲ್ರೆಡಿ ಹೇಳಿದೆ. ಅಕ್ಷರ್ ಪಟೇಲ್ ತಗೊಳ್ಳಿ ಟೀಮ್ಗೆ. ವಾಷಿಂಗ್ಟನ್ ಸುಂದರ್ ಇದ್ರು, ಅವ್ರನ್ನ ಬಿಡೋಕ್ಕಾಗೋದಿಲ್ಲ. ಅವರು ಬೇಕು ಅಂದರೆ ಪವರ್ ಪ್ಲೇಲಿ 1-2 ಓವರ್ ಹಾಕ್ಕೊಡ್ತಾರೆ. ಆಮೇಲೆ ಈ ಏಷ್ಯಾ ಕಪ್ ನಡೀತಾ ಇರೋದು ಯು ಎ ಇ ಲೆಕ್ಕಾಚಾರ ನೀವು ತಗೊಂಡ್ರೆ ಸ್ಪಿನ್ನರ್ಸ್ಗಳ ಪಾತ್ರ ಇದ್ದೇ ಇದೆ. ಯಾಕಂದರೆ ಆ ಸ್ಟೇಡಿಯಂ ಭಾಳ ದೊಡ್ಡದಾಗಿದೆ. ಕುಲ್ದೀಪ್ ಯಾದವ್ ಇನ್ನೊಬ್ಬ ನನಗೆ ಜೆನ್ಯೂನ್ ಸ್ಪಿನ್ನರ್. ವರುಣ್ ಚಕ್ರವರ್ತಿ ಅವ್ರಿಗೆ ಪಾರ್ಟ್ನರ್ ಮಾಡ್ತಾರೆ. ನನ್ನ 3 ಜನ ಫಾಸ್ಟ್ ಬೌಲರ್ಸ್ ಜಸ್ಪ್ರೀತ್ ಬುಮ್ರಾ, ಹರ್ಷದೀಪ್, ಪ್ರಸಿದ್ಧ ಕೃಷ್ಣ, ಸಪೋರ್ಟೆಡ್ ಬೈ ಹಾರ್ದಿಕ್ ಪಾಂಡ್ಯ. ಅಂದರೆ 4 ಫಾಸ್ಟ್ ಬೌಲರ್ ಇಟ್ಕೊಂಡಿದ್ದೀನಿ. ಅಕ್ಷರ್ ಪಟೇಲು, ವಾಷಿಂಗ್ಟನ್ನು, ಕುಲ್ದೀಪ್, ಚಕ್ರವರ್ತಿ 4 ಜನ ಸ್ಪಿನ್ನರ್ಗಳು ಇಟ್ಕೊಂಡಿದ್ದೀನಿ. 2 ವಿಕೆಟ್ ಕೀಪರ್ ಬ್ಯಾಟರ್ಗಳಿದ್ದಾರೆ, ಜಿತೇಶ್ ಅಂಡ್ ಸಂಜು. ಆಮೇಲೆ 4 ಜನ ಜೆನ್ಯೂನ್ ಬ್ಯಾಟರ್ಗಳು ನಾನು ನೋಡ್ತಾ ಇರೋದು.